ಪಾನ್ ಆಕ್ಟ್ ರೂಲ್ ನಿಯಮ ಮೀರಿ ಅಧಿಕ ಬಡ್ಡಿ ವಸೂಲಿ ಮಾಡುತ್ತಿರುವ ಗಿರವಿ ಅಂಗಡಿ. ಚಾಮರಾಜನಗರ ಜಿಲ್ಲೆಯ ಯಳಂದೂರು ಪಟ್ಟಣದ ಬಲಪೇಟೆಯ BR ಹಿಲ್ಸ್ ರಸ್ತೆಯಲ್ಲಿರುವ ಶ್ರೀ ಮಹಾಲಕ್ಷ್ಮಿ ಬ್ಯಾಂಕರ್ಸ್ ಗಿರವಿ ಅಂಗಡಿ ವಿರುದ್ಧ ಗಂಭೀರ ಆರೋಪಗಳು ಕೇಳಿಬಂದಿವೆ. ಗ್ರಾಹಕರಿಂದ ತಿಂಗಳಿಗೆ 3% ಬಡ್ಡಿ ವಸೂಲಿ ಮಾಡಲಾಗುತ್ತಿದೆ ಎಂಬ ಆರೋಪಗಳ ಜೊತೆಗೆ ಗಿರವಿ ಇಟ್ಟ ಚಿನ್ನವನ್ನು ಕಾನೂನು ಬಾಹಿರವಾಗಿ ಹರಾಜು ಮಾಡಿ ಹರಾಜು ಪ್ರಕ್ರಿಯೆಯ ಪಾರದರ್ಶಕತೆ ಕುರಿತು ಅನುಮಾನಗಳು ವ್ಯಕ್ತವಾಗಿವೆ. ಈ ಸಂದರ್ಭದಲ್ಲಿ ಮಹದೇವಮ್ಮ ಮತ್ತು ಸ್ವಾಮಿರವರು ಮಾತನಾಡಿ, ಮಹಾಲಕ್ಷ್ಮಿ ಗಿರವಿ ಅಂಗಡಿ ಮಾಲೀಕರು ಗ್ರಾಹಕರಿಂದ ಪ್ರತಿ ತಿಂಗಳಿಗೆ 3% ಬಡ್ಡಿ ವಸೂಲಿ ಮಾಡುತ್ತಿದ್ದಾರೆ ಹಾಗೂ ಯಾವುದೇ ನಿಯಮಾನುಸಾರ ಹರಾಜು ಪ್ರಕ್ರಿಯೆ ನಡೆಸುತ್ತಿಲ್ಲ. ಹರಾಜು ಮಾಡಿದರೂ ಅದರ ಪೂರ್ತಿ ಮಾಹಿತಿ ನೀಡದೆ ನಮ್ಮಂಥ ಗ್ರಾಹಕರಿಗೆ ಮೋಸ ಮಾಡುತ್ತಿದ್ದಾರೆ. ಇದೇ ರೀತಿ ಎಷ್ಟು ಗ್ರಾಹಕರಿಗೆ ಮೋಸ ಮಾಡಿದ್ದಾರೆ ಎಂದು ಸಂಬಂಧಪಟ್ಟ ಲೇವಾದೇವಿ ಇಲಾಖೆ ಅಧಿಕಾರಿಗಳು ತನಿಖೆ ನಡೆಸಿ ಗ್ರಾಹಕರಿಗೆ ನ್ಯಾಯ ಕೊಡಿಸುವಂತೆ ಒತ್ತಾಯಿಸಿದ್ದಾರೆ. ಅದರಲ್ಲಿ ಮತ್ತೆ ಈಗ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇವಾಗ ಆರಾಧಾಗಿದೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಅವಾಗ ಕೊಟ್ಟು ಇಲ್ಲ ಅಂತ ಹೇಳಿದ್ರು, ನಾವು ಬಂದಿದ್ದಾಗ ಇಲ್ಲ ಅಂತ ಹೇಳಿದ್ರು, ತಿರುಗಿ ಕೊಡ್ತೀವಿ 2 ಅಡುಗೆ ಇದೆ ಅಂತ ಹೇಳಿ. ಎಷ್ಟಕ್ಕೆ ಮಡಗಿದ್ರಿ ನೀವು? 10,000 ಮತ್ತು ಒಂದು 5,000. ಎಷ್ಟು ಗ್ರಾಮ್ ಮಡಗಿದ್ರಿ? 8 ಗ್ರಾಮ್ ಸರ್. ಈಗೇನು ಅಂತ ಹೇಳ್ತಾ ಇದ್ದಾರೆ ಅವರು? ಈಗ ಅವ್ರು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇದೇ ಇಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಕೇಳಿದ್ಮೇಲೆ ಇದೇ ಅಂತ ಇನ್ನೊಂದು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಬಡ್ಡಿ 3%. ಆಮೇಲೆ ತಿರ್ಗ ಮತ್ತೆ ಇಲ್ಲ ಅದು ಒಂದು ಅಡುಗೆ ಹೋಗಿದೆ. ಅದನ್ನು ನಾವು ಇವಾಗ ಹೊಸದಾಗಿ ಚಿತ್ರ ಮಾಡ್ಸೋಕ್ಕಾಗಲ್ಲ, ಅದನ್ನೇ ಕೊಡಿ ಅಂತ ಕೇಳಿದೆ. ನಿಮ್ಮ ಹೆಸರು? ಮಾದೇವಮ್ಮ. ಏನು ಯಳಂದೂರು ಬಳೆಪೇಟೆಯಲ್ಲಿರುವಂಥ ಮಹಾಲಕ್ಷ್ಮಿ ಜ್ಯುವೆಲರ್ಸಲ್ಲಿ ಸುಮಾರು ವರ್ಷಗಳ ಹಿಂದೆ ನಮ್ಮ ಅತ್ತೆಯವರು ಮಾದೇವಮ್ಮನವರ ಹೆಸರಿನಲ್ಲಿ ಮತ್ತು ನಮ್ಮ ನಾಗರಿಕ ಕಿಶಾನ್ ಅವರ ಹೆಸರಿನಲ್ಲಿ ಚಿನ್ನಗಳನ್ನ ಮಡಗಿರ್ತಾರೆ. ಆ ಚಿನ್ನಗಳನ್ನು ಮಡಗಿರೋ ಟೈಮಲ್ಲಿ ಈ 3 ಚಿನ್ನಗಳನ್ನು ಕೇಳಕ್ಕೆ ಬಂದಾಗ ಅವರು 3% ಬಡ್ಡಿ ದರದಲ್ಲಿ ಕೇಳ್ತಾರೆ. ಅವಾಗ ಅವರು ನನಗೆ ಫೋನ್ ಮಾಡ್ತಾರೆ, 3% ಬಡ್ಡಿ ಕೇಳ್ತಾವ್ರೆ ಅಂತ. ಇಲ್ಲ, ರೂಲ್ಸ್ ಇರೋದು 14%. 3% ಯಾಕೆ ಕೇಳ್ತಾ ಇದ್ದಾರೆ ಕೊಡಿ ಅಂತ ಕೇಳಿದಾಗ ಅವ್ರನ್ನ ಓನರ್ ಇದ್ದಾರೆ, ಈ ಓನರು ಮಹಾಲಕ್ಷ್ಮಿ ಜ್ಯುವೆಲರ್ಸ್ ಓನರ್ ಏನಿದ್ದಾರೆ ಅವ್ರು ಹೇಳ್ತಾರೆ, ಹೌದು ನಮ್ಮ ಹತ್ರ 3% ತಗೊಂಡಿರೋದು, ಬನ್ನಿ ಏನೋ ಮಾತಾಡೋಣ ಬನ್ನಿ ಅಂತ ಹೇಳ್ತಾರೆ. ಅವಾಗ ನಂತರ ನಮ್ಮ ಅತ್ತೆಯವರು ಹೋಗಿ ಈ ಜ್ಯುವೆಲರ್ಸ್ ಅಂಗಡಿ ಕೇಳೋದಕ್ಕೆ ಅವರು ಚಿನ್ನ ಹರಾಜಾಗಿದೆ ಅಂತ ಹೇಳ್ತಾರೆ. ಯಾಕಂದರೆ 3% ಕೇಳಿಬಿಟ್ಟು ಈಗ 3% ಯಾಕೆ ತಗೋದಾರೆ ಅಂತ ಕೇಳೋದಕ್ಕೆ ಚಿನ್ನ ಹರಾಜಾಗಿದೆ ಅಂತಾರೆ. ಇವರು ಸುಮಾರು ವರ್ಷಗಳಿಂದ ಸುಮಾರು ಚಿನ್ನಗಳನ್ನ ಇಲ್ಲೇ ಅಡವು ಮಾಡಿದ್ದಾರೆ, ಅದಕ್ಕೆಲ್ಲ ಪ್ರೂಫ್ ಇದೆ. ಮತ್ತು ಇವರು ವಾರ್ಷಿಕ ಬಡ್ಡಿ ದರ 14% ಇರೋದನ್ನು 3% ಕೇಳ್ತಾ ಇದ್ದಾರೆ. ಇದು ತಿಂಗಳಿಗೆ 3% ಕೇಳ್ತಾ ಇದ್ದಾರೆ. 3% ಅಂದರೆ ಅವ್ರಿಗೆ 33% ಆಯಿತು ವರ್ಷಕ್ಕೆ. ಇವ್ರು ತಗೋಬೇಕಿರೋದು 14%. ಈ ಥರವನ್ನು ಮೋಸ ಮಾಡ್ತಾ ಇರೋದು ಇಲ್ಲಿನ ಜನ, ತಿಳುವಳಿಕೆ ಇಲ್ಲದ ಜನ. ಇವರು ಈ ಥರ ಮೋಸ ಮಾಡ್ತಾರೆ. ಬ್ಯಾಂಕಲ್ಲೂ ಕೂಡ ಕಡಿಮೆ ದರದ ಬಡ್ಡಿ ಇದೆ. ಈಗ ಇದನ್ನ ಚಿನ್ನ ಕೇಳೋಕ್ಕೆ ಬಂದಂಥ ನಮ್ಮ ಅತ್ತೆಯವ್ರಿಗೆ ಇಲ್ಲ ಚಿನ್ನ ಇಲ್ಲ, ಇವತ್ತು ಹರಾಜಾಗಿದೆ ಅಂತ ಹೇಳ್ತಾ ಇದ್ದಾರೆ. ಮೊದಲೇ ಇದಕ್ಕೆ ಚಿನ್ನ ಇದೆ ಕೊಡ್ತೀವಿ ಅಂತ ಹೇಳ್ತಾರೆ, ಆಮೇಲೆ 3% ಕೊಡಬೇಕು ಅಂತ ಕೇಳ್ತಾರೆ. ನಂತರ ಇಲ್ಲ ಚಿನ್ನ 3% ಯಾಕೆ ಅಂತ ಕೇಳೋದಕ್ಕೆ ಚಿನ್ನ ಇಲ್ಲ ಹರಾಜಾಗಿದೆ ಅಂತಾರೆ. ನಾವು ಕನ್ಸ್ಯೂಮರ್ ಕೋರ್ಟ್